ಸಮಸ್ತ ಕನ್ನಡಿಗ ಬಾಂಧವರಿಗೆ ಶರಣು ಶರಣಾರ್ಥಿ. ಪ್ರಸ್ತುತ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಶಿ ಅಂತ. ತಾಯಿ ಮತ್ತು ತಾಯ್ನಾಡು ಇವು ಸ್ವರ್ಗಕ್ಕಿಂತಲೂ ಶ್ರೇಷ್ಠ. ಈ ಒಂದು ಶ್ರೇಷ್ಠ ತತ್ವವನ್ನು ತಮ್ಮ ಬದುಕಿನ ಆರಾಧ್ಯ ಧ್ಯೇಯವನ್ನಾಗಿ, ಜೊತೆಗೆ ಮೌಲ್ಯಗಳ ಮಹಾಸಂಗಮವಾಗಿದ್ದಂತ ಒಬ್ಬ ವ್ಯಕ್ತಿಯ ಬದುಕು ಹಾಗೂ ಆ ವ್ಯಕ್ತಿಯ ಸಾಧನೆಗಳನ್ನ ಕುರಿತು ಈ ಸಂಚಿಕೆ ಮೂಲಕ ತಮ್ಮೊಂದಿಗೆ ವಿಚಾರಗಳನ್ನ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ. 1962ನೇ ಇಸ್ವಿಯ ಸಂದರ್ಭ ಏನಾಯ್ತು ಅಂತಂದ್ರೆ, ಚೀನಾ ಅನಿರೀಕ್ಷಿತವಾಗಿ ಭಾರತದ ಮೇಲೆ ಕಾಲಿಟ್ಟು. ಆ ಸಂದರ್ಭದಲ್ಲಿ ದೇಶಾದ್ಯಂತ ಸೈನಿಕರ ಭರ್ತಿಗಾಗಿ ಆಂದೋಲನ ನಡೆಯಿತು. ಅಂತಹ ಒಂದು ಸೈನಿಕರ ಭರ್ತಿ ಮಾಡಿಕೊಳ್ಳುವಂತ ಸೈನಿಕ ಸೇರ್ಪಡಾ ಕೇಂದ್ರದ ಒಂದು ಸುದೀರ್ಘವಾದಂತ ಒಂದು ಸಾಲು ಯುವಕರ ಸಾಲು. ಆ ಸಾಲಿನಲ್ಲಿ ಸರಿಸುಮಾರು 73 ವರ್ಷದ ಒಬ್ಬ ವ್ಯಕ್ತಿ ತಾನೂ ಕೂಡ ಸೇನೆಗೆ ಭರ್ತಿಯಾಗುವಂತ ಒಂದು ಉಮೇಲೆಯಲ್ಲಿ ನಿಂತಿತ್ತು. ಆ ವ್ಯಕ್ತಿಯನ್ನ ಆ ಸೇನೆಗೆ ಭರ್ತಿ ಮಾಡಿಕೊಟ್ಟಿದ್ದಂತ ಅಧಿಕಾರಿಗಳು ನೋಡಿದ್ರು. ತಕ್ಷಣ ಆ ವ್ಯಕ್ತಿಯ ಬಳಿಗೆ ಬಂದು ಗೌರವಪೂರ್ವಕವಾಗಿ ನಮಸ್ಕರಿಸಿದ್ರು. ತಾವು ನಮ್ಮ ಭಾರತದ ಪ್ರಪ್ರಥಮ ದಂಡನಾಯಕರು ಮತ್ತು ಮಹಾದಂಡನಾಯಕರು ಅಂತ ಅಂದಾಗ ಆ ವ್ಯಕ್ತಿಯವರು ಹೇಳಿದ್ರು, ಅದು ಸರಿ, ನಾನು ಈ ರಾಷ್ಟ್ರದ ಪ್ರಥಮ ದಂಡನಾಯಕ, ಆದರೆ ಬಹುಮುಖ್ಯವಾಗಿ ನಾನು ತಾಯಿಗೆ ಮಗ. ನನ್ನ ಮಾತೃಭೂಮಿ, ನನ್ನ ತಾಯಿ ದೇಶ, ಈ ದೇಶಕ್ಕೆ ಕುತ್ತು ಬಂದಾಗ ನನ್ನ ದೇಹಕ್ಕೆ ಮುಪ್ಪು ಅಂತಂದು ಕೂಡಲಿಕ್ಕೆ ನಾನು ಎಂದು ಕೋರಿಲ್ಲ ಅಂತಕ್ಕಂಥ. ಈ ಮಾತನ್ನ ಹೇಳಿದಂತ ವ್ಯಕ್ತಿ ಯಾರು ಅಂತಂತಂದ್ರೆ ಜನರಲ್ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ. ಇವರ ಕೊಡುಗೆ ಎಂಥದ್ದು ಅಂತಂತಂದ್ರೆ, ಯಾವ್ದನ್ನ ನಾವು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಬ್ರಿಟಿಷ್ ಸಾಮ್ರಾಜ್ಯವನ್ನು ಕರಿತೀವಿ, ಅಂತ ಬ್ರಿಟಿಷ್ ಸಾಮ್ರಾಜ್ಯದ ಸಂಕೋಲೆಗಳಿಂದ ಬಿಡುಗಡೆಗೊಂಡು ಸ್ವತಂತ್ರವಾದ ಭಾರತದ ಸಂದರ್ಭದಲ್ಲಿ ನಮ್ಮ ಭಾರತದ ರಕ್ಷಣೆಗಾಗಿ ಒಂದು ಸುಭದ್ರವಾದಂತ ರಕ್ಷಣಾ ಪಡೆಯನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಒಂದು ಭದ್ರವಾದಂತ ಅಡಿಪಾಯವನ್ನು ಹಾಕಿದವರು ಜನರಲ್ KM ಕಾರ್ಯಪ್ಪ ಅವರು. ಅದರ ಜೊತೆಗೆ ತಮ್ಮ 29 ವರ್ಷಗಳ ಸೇನಾಧಿಕಾರದ ಒಂದು ಸ್ಥಾನದಲ್ಲಿ ಅಥವಾ ತಮ್ಮ ಕಾರ್ಯನಿರ್ವಹಣೆಯಲ್ಲಿ ಅನೇಕ ಪ್ರಥಮಗಳ ದಾಖಲೆಯನ್ನ ಸ್ಥಾಪಿಸಿದಂಥವರು ಜನರಲ್ KM ಕಾರ್ಯಪ್ಪ ಅವರು. ಜನರಲ್ KM ಕಾರ್ಯಪ್ಪ ಅವರು ಕೊಡಗಿನ ಸಂತೆಬೆನ್ನೂರಿನಲ್ಲಿ ಆ ಗ್ರಾಮದಲ್ಲಿ ಜನಿಸಿದರು. ಜನವರಿ 28, 1889 ಇಸ್ವಿಯಲ್ಲಿ ಅವರು ಜನಿಸಿದರು. ಅವರ ತಂದೆಯವರು ಮಾದಪ್ಪ, ತಾಯಿಯವರು ಕಾವೇರಿ. ಕಾರ್ಯಪ್ಪ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮಡಿಕೇರಿಯಲ್ಲಿ ಮುಗಿಸಿದ್ರು, ಕೇಂದ್ರೀಯ ಪ್ರೌಢಶಾಲೆಯಲ್ಲಿ. ನಂತರ ಅವರು ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಅವರು ಶಿಕ್ಷಣವನ್ನು ಮುಂದುವರಿಸಿದರು. ಆ ಕಾಲಘಟ್ಟ ಹಿಂಗಿತ್ತಲ್ಲ, ಪ್ರಥಮ ಮಹಾಯುದ್ಧ, ಮೊದಲನೇ ಮಹಾಯುದ್ಧ 1914ರಿಂದ 18 ಸಂದರ್ಭ. 1918ರಲ್ಲಿ ಏನಂತಂದ್ರೆ ಮೊದಲನೇ ಮಹಾಯುದ್ಧ ಮುಗಿತು. ಮೊದಲನೇ ಮಹಾಯುದ್ಧ ಮುಗಿದ ಮೇಲೆ ಅಲ್ಲಿ ಏನಾಯ್ತು ಅಂತಂತಂದ್ರೆ, ಸೈನ್ಯಕ್ಕೆ ಸೇರ್ಕೊಳ್ತಕ್ಕಂಥ ಒಂದು ಸೇನಾ ಭರ್ತಿ ಅಂದ್ರೆ ಮಿಲಿಟರಿ ಪಡೆಗೆ ಸೇರಿಸ್ಕೊಳ್ತಕ್ಕಂಥ ಒಂದು ಯೋಜನೆ ಪ್ರಾರಂಭ ಆಯ್ತು ಬ್ರಿಟಿಷ್ ಸರ್ಕಾರ. ಅದರಲ್ಲಿ ಏನಂತಂತಂದ್ರೆ, ಈ ಯುವಕ ಕಾರ್ಯಪ್ಪ ಅವರು ಅತ್ಯಂತ ಕಠಿಣತರವಾದಂತಹ ಆ ಒಂದು ಪರೀಕ್ಷೆಯಲ್ಲಿ ಯಶಸ್ವಿಯಾದರು ಮತ್ತು ಇಂದೂರಿನ ಡ್ಯಾಲಿ ಕ್ಯಾಡೆಟ್ ಕಾಲೇಜಿನಲ್ಲಿ ಬ್ರಿಟಿಷ್ ರಾಜನ ಸೈನ್ಯದ ಅಧಿಕಾರಿ ವರ್ಗದ ಪ್ರಥಮ ವ್ಯಕ್ತಿಯಾಗಿ, ಭಾರತದ ಪ್ರಥಮ ವ್ಯಕ್ತಿಯಾಗಿ ಅವರು ಸೇರಿದರು. ಆಮೇಲೆ ಅವರನ್ನ ಮತ್ತೆ ಬೇರೆ ಬೇರೆ ದಳಗಳಿಗೆ ಏನಪ್ಪಾ ಅಂತಂದ್ರೆ ವರ್ಗಾವಣೆ ಮಾಡಲಾಯಿತು. ಆ ರೀತಿಯಲ್ಲಿ ಕೊಡಗು ಒಂದು ತಂಡಕ್ಕೆ ಏನಂತಂದ್ರೆ ಅವರನ್ನ ನೇಮಕ ಮಾಡಿದ್ರು. ಆ ತರುವಾಯದಲ್ಲಿ ಮುಖ್ಯವಾಗಿ ಅವರನ್ನ ಏನಂತಂದ್ರೆ
5ನೇ ರಾಜಪೂತಾನ ದಳಕ್ಕೆ ಏನಂತಂದ್ರೆ ಅವ್ರನ್ನ ನೇಮಕ ಮಾಡಿದ್ರು. ಆ ಒಂದು ನೇಮಕ ಸಂದರ್ಭದಲ್ಲಿ ಅವ್ರನ್ನ ಇರಾಕ್ಗೆ ಏನಂತ ಕಳಿಸಲಾಯಿತು. ಅಲ್ಲಿ ಇರಾಕಿನಲ್ಲಿ ಬಂಡುಕೋರರನ್ನ ಅತ್ಯಂತ ಸಮರ್ಥವಾಗಿ ಏನಂತಂದ್ರೆ ನಿಯಂತ್ರಿಸಿದ ಶ್ರೇಷ್ಠತ್ವ ಯಾರ್ದಪ್ಪ ಅಂತಂದ್ರ ಕಾರ್ಯಪ್ಪ ಅವರಾಯ್ತು. ಅಲ್ಲಿ ಅವ್ರ ಗಮನವನ್ನ ಸೆಳೆದ್ರು. ಆ ತರುವಾಯದಲ್ಲಿ ಅವರನ್ನ ಇಲ್ಲಿ ಈ ಅಫ್ಘಾನಿಸ್ತಾನದ ಗಡಿ ಪ್ರದೇಶ ಏನೈತೆ ಅಲ್ಲಿ ವಜಿರಿಸ್ತಾನ್ ಅಂತಂದು, ಅಲ್ಲಿ ಪಠಾಣರು ಬಹಳ ಏನಂತಂದ್ರೆ ಬ್ರಿಟಿಷ್ ಸರ್ಕಾರಕ್ಕೆ, ಬ್ರಿಟಿಷ್ ಆಡಳಿತಕ್ಕೆ ದೊಡ್ಡ ಸವಾಲಾಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಲ್ಲಿ ಬನ್ನ ಅಂತಕ್ಕಂಥ ಸ್ಥಳ ಅಂತಂದ್ರೆ ಬ್ರಿಟಿಷರ ಸ್ಮಶಾನ, ಗ್ರೇವ್ ಯಾರ್ಡ್ ಆಫ್ ಬ್ರಿಟಿಷ್ ಅಂತಂದು ಅಷ್ಟು ಪಠಾಣರು ಏನಪ್ಪ ಅಂತಂದ್ರೆ ದೊಡ್ಡ ಸವಾಲಾಗಿದ್ರು. ಅಂತಹ ಸಂದರ್ಭದಲ್ಲಿ ಏನಂತಂದ್ರೆ ಇವರನ್ನ ಅಲ್ಲಿ ನೇಮಿಸಲಾಯ್ತು. ಜನರಲ್ KM ಕಾರ್ಯಪ್ಪ ಅವರು ಅವರನ್ನು ಸಮರ್ಥವಾಗಿ ಏನಪ್ಪಾ ಅಂತಂದ್ರ ಬೊಗ್ಗು ಬಡಿದ್ರು. ಇದರಿಂದಾಗಿ ಬ್ರಿಟಿಷ್ ಸರ್ಕಾರದ ಒಂದು ಒಳ್ಳೆ ಮೆಚ್ಚುಗೆಗೆ, ಪ್ರಶಂಸೆಗೆ ಏನಂತಂದ್ರೆ ಇವರು ಪಾತ್ರರಾದರು. ಆ ತರುವಾಯದಲ್ಲಿ ಇವರನ್ನ ಬ್ರಿಗೇಡಿಯರ್ ಹುದ್ದೆಗೆ ಏನಂತಂದ್ರ ಅವರಿಗೆ ಬಡ್ತಿ ಕೊಡಲಾಯಿತು. ಇಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಘಟನೆ ನಡೀತದೆ. ಈ ಬ್ರಿಗೇಡಿಯರ್ ಆಗಿ ಇವರು ಕಾರ್ಯನಿರ್ವಹಿಸುತ್ತಿರುವಂತಹ ಸಂದರ್ಭದಲ್ಲಿ ಅಯೂಬ್ ಖಾನ್ ಅಂತ ತಾವು ಹೆಸರು ಕೇಳಿರ್ಬೋದು. 1962ರಿಂದ 69 ಇಸ್ವಿವರೆಗೆ ಅವರು ಪಾಕಿಸ್ತಾನದ ಅಧ್ಯಕ್ಷರಾಗಿದ್ರು. ಈ ಅಯೂಬ್ ಖಾನ್ ರವರು ಈ KM ಕಾರ್ಯಪ್ಪ ಅವರ ಅಧೀನದಲ್ಲಿ ಕರ್ನಲ್ ಆಗಿ ಏನಂತಂದ್ರೆ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ತರುವಾಯದಲ್ಲಿ ಏನಂತಂದ್ರ ಮತ್ತೆ ಮುಂದೆ ಇವರನ್ನ ಜನರಲ್ ಕಾರ್ಯಪ್ಪ ಅವ್ರನ್ನ ಬರ್ಮಾ ದೇಶಕ್ಕೆ ಕಳಿಸ್ತಾರೆ. ಅಲ್ಲಿ ಜಪಾನಿಯರನ್ನ ಏನಪ್ಪಾ ಅಂದ್ರೆ ಬರ್ಮಾದಿಂದ ಅವ್ರನ್ನ ದೂರ ಕಳಿಸ್ಬೇಕಾಗಿತ್ತು, ಹೊರಗಟ್ಟಬೇಕಾಗಿತ್ತು. ಆ ಕೆಲಸವನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಜನರಲ್ KM ಕಾರ್ಯಪ್ಪ ಅವರು. ಹೀಗೆ ಅವರು ಹಂತ ಹಂತವಾಗಿ ಏನಂತಂದ್ರೆ ಬೆಳೀತಾ ಅವರು ಹೋದ್ರು. ಭಾರತ ವಿಭಜನೆಯ ಸಂದರ್ಭದಲ್ಲಿ ಜನರಲ್ KM ಕಾರ್ಯಪ್ಪ ಅವರ ಪಾತ್ರ ಅದ್ಭುತವಾದದ್ದು. ಇಡೀ ದೇಶದ ಗಮನವನ್ನೇ ಸೆಳೆಯುವುದು. ಏನಾಯ್ತು ಅಂತಂದ್ರೆ ಪಾಕಿಸ್ತಾನ ವಿಭಜನೆಯ ಸಂದರ್ಭದಲ್ಲಿ ಭಾರತದ ಸೇನೆಯನ್ನ, ಎರಡೂ ರಾಷ್ಟ್ರಗಳ ಸೇನೆಯನ್ನ ಮತ್ತು ಆ ಸೇನೆಯ ಆಸ್ತಿಯನ್ನ ಸರಿಯಾದ ರೀತಿಯಲ್ಲಿ ಏನಂತಂದ್ರ ವಿಭಜಿಸಿ ಅವರನ್ನ ಹೊಂದಕಟ್ಟು ಮಾಡ್ತಕ್ಕಂಥ ಒಂದು ಕೆಲಸ. ಇದನ್ನ ಜನರಲ್ KM ಕಾರ್ಯಪ್ಪ ಅವರು ಅತ್ಯಂತ ಸಮರ್ಥವಾಗಿ ಏನಂತಂದ್ರ ನಿರ್ವಹಿಸುವುದರ ಮೂಲಕವಾಗಿ ನಮ್ಮ ದೇಶದ ಒಬ್ಬ ಮಹಾನ್ ಶ್ರೇಷ್ಠ ದಂಡ ನಾಯಕರಾಗಿ ಅವರು ಬೆಳಕಿಗೆ ಬಂದ. ಇವರ ಒಂದು ಅಪೂರ್ವವಾದ ಸೇವೆಯನ್ನ ಗಮನಿಸಿ ಮತ್ತು ಗೌರವಿಸಿ ಭಾರತ ಸರ್ಕಾರ ಇವರನ್ನ 1949 ಇಸ್ವಿಯಲ್ಲಿ ಕಮಾಂಡರ್ ಇನ್ ಚೀಫ್, ದಂಡ ನಾಯಕ ಅಂತಕ್ಕಂಥ ಸ್ಥಾನವನ್ನು ಅವರಿಗೆ ಕೊಡ್ತಾರೆ. ಭಾರತದ ಪ್ರಥಮ ಕಮಾಂಡರ್ ಇನ್ ಚೀಫ್ ದಂಡ ನಾಯಕ ಯಾರು ಅಂತಂದ್ರೆ ಜನರಲ್ KM ಕಾರ್ಯಪ್ಪ ಅವರು. ಆ ನಂತರದಲ್ಲಿ ಮುಂದೆ ಇವರು 1983ನೇ ಇಸ್ವಿ ಸುಮಾರಿಗೆ ಅವ್ರು ಏನಾದ್ರೆ ನಿವೃತ್ತ. ಆ ಸಂದರ್ಭದಲ್ಲಿ ಭಾರತ ಸರ್ಕಾರ ಇವರ ಸೇವೆಯನ್ನು ಗೌರವಿಸಿ ಇವರಿಗೆ ಫೀಲ್ಡ್ ಮಾರ್ಷಲ್ ಅಂದ್ರೆ ಮಹಾದಂಡ ನಾಯಕ ಅಂತಕ್ಕಂಥ ಒಂದು ಗೌರವವನ್ನ ಸಲ್ಲಿಸ್ತಾರೆ. ಆಗ ಅವರಿಗೆ ವಯಸ್ಸು ಏನಂತಂದ್ರೆ 83 ವರ್ಷ ವಯಸ್ಸು. ಜನರಲ್ KM ಕಾರ್ಯಪ್ಪ ಅವರು 29 ವರ್ಷಗಳ ಸುದೀರ್ಘವಾದಂತ ರಕ್ಷಣಾ ಖಾತೆಯಲ್ಲಿ ವಿವಿಧ ಹಂತದಲ್ಲಿ ಅಂತಂದ್ರೆ ಅಮೂಲ್ಯವಾದ ಕೊಡುಗೆಗಳ ಮೂಲಕವಾಗಿ ಅವರು ಸೇವೆ ಸಲ್ಲಿಸಿದ್ರು. 1953ನೇ ಇಸ್ವಿಯಲ್ಲಿ ಅವರು ನಿವೃತ್ತರ. ಆದ್ರೆ ದೇಶ ಅವರ ಸೇವೆಯನ್ನ ಇನ್ನೂ ಬಹಳಷ್ಟು ಅಪೇಕ್ಷೆ. ಆ ಕಾರಣಕ್ಕಾಗಿಯೇನೆ ನಿವೃತ್ತಿಯ ನಂತರವೂ ಕೂಡ ಏನಂತಂದ್ರೆ ಜನರಲ್ KM ಕಾರ್ಯಪ್ಪ ಅವರನ್ನ ಈ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ದಲ್ಲಿ ಹೈ ಕಮಿಷನರ್ ಆಗಿ ಅವರನ್ನ ಬಳಸಿಕೊಟ್ರು ಮತ್ತು ಸದುಪಯೋಗ ಮಾಡಿಸಿದ್ರು. ಮತ್ತು ಜನರಲ್ KM ಕಾರ್ಯಪ್ಪ ಅವರಾದರೂ ಕೂಡ ಏನಂತಂದ್ರೆ ಅದಕ್ಕೆ ಅತ್ಯಂತ ನ್ಯಾಯವನ್ನ ಒದಗಿಸುವ ರೀತಿಯಲ್ಲಿ ಏನಂತ ನಿರ್ವಹಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ನಮಗೆ ಜನರಲ್ KM ಕಾರ್ಯಪ್ಪ ಅವರ ಒಂದು ಮಾನವೀಯ ಘಟನೆಗಳು ನಮಗೇನಂತಂದ್ರೆ ಎಷ್ಟೇ ಎತ್ತರದಲ್ಲಿಂದ್ರೂ ಕೂಡ KM ಕಾರ್ಯಪ್ಪನವರು ತಮ್ಮನ್ನ ಒಬ್ಬ ಸೈನ್ಯಾಧಿಕಾರಿ ಅಂತಂದು ಎಂದೂ ಅವರು ತಾವು ಬರುವುದನ್ನು ಕಾಣಲಿಲ್ಲ. ಬದಲಾಗಿ ಅವರೊಬ್ಬ ಸೈನಿಕ ಅಂತಕ್ಕಂಥ ಒಂದು ರೀತಿಯಲ್ಲಿ ಅವರು ನಿವೃತ್ತರಾದ್ಮೇಲೂ ಕೂಡ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಸ್ವತಃ ಗಡಿ ಪ್ರದೇಶಗಳಿಗೆ ಹೋಗಿ ಸೈನಿಕರ ಬೆನ್ನು ತಟ್ಟಿ ಅವರನ್ನ ಪ್ರೋತ್ಸಾಹಿಸುತ್ತಿದ್ದರು ಮತ್ತು ದೇಶದ ರಕ್ಷಣೆಗೆ ಅವರನ್ನ ಮತ್ತಷ್ಟು ಏನಪ್ಪಾ ಅಂತಂದ್ರ ಪ್ರಬಲಗೊಳಿಸಿದ್ರು. ಅಷ್ಟು ಅವರು ಅವರ ಮನದ, ಅವರ ರಕ್ತದ ಕಣದಲ್ಲಿಯೂ ಕೂಡ ಏನಂತಂದ್ರ ಒಂದು
ರಾಷ್ಟ್ರಾಭಿಮಾನ ಏನಂತಂದ್ರೆ ಅದು ಮನೆ ಮಾಡಿತ್ತು, ಗೂಡು ಕಟ್ಟಿತ್ತು. ಅದನ್ನ ನಾವು ಗಮನಿಸ್ತೇವೆ. ಇಲ್ಲಿ ಆಸ್ಟ್ರೇಲಿಯಾ ಅವ್ರದ್ದು ಮುಖ್ಯ ಅಂತಂದ್ರೆ ಸೈನಿಕ ಅಂತ ನಾ ಏನ್ ಹೇಳಿದ್ನಲ್ಲ, ಅವರು ಮನೆಯಲ್ಲಿ ಒಬ್ಬ ಭಾರತೀಯ ಸೈನಿಕನ ಮೂರ್ತಿಯನ್ನು ಯಾವಾಗ್ಲೂ ಇಟ್ಕೊಂಡಿದ್ರು. ಮತ್ತೆ ಹಿಂಗೂನು ಹೇಳ್ತಾರೆ, ಅವರು ಎಲ್ಲೇ ಹೋದ್ರು ಕೂಡ ಆ ಮೂರ್ತಿಯನ್ನು ಏನಂತಂದ್ರೆ ಅವ್ರು ತಮ್ಮೊಂದಿಗೆ ಒಯ್ತಿದ್ರು ಅಂತ ಹೇಳ್ತಾರೆ. ಇಲ್ಲಿ ಒಮ್ಮೆ ಅವರು ಆಸ್ಟ್ರೇಲಿಯಾಕ್ಕೆ ಹೋದ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ಸೈನಿಕರ ಒಂದು ಸಮಾಧಿ ಸ್ಥಳ ಏನಿತ್ತಲ್ಲ, ಅದು ಸಂಪೂರ್ಣವಾಗಿ ಕಸಕಡ್ಡಿಯಿಂದ ತೆಗೆದುಕೊಂಡಿತ್ತು. ಅದನ್ನು ನೋಡ್ಲಿಕ್ಕೆ ಅವರಿಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ತಕ್ಷಣ ಅಂತಂದ್ರ ಸ್ವತಃ ಕಾರ್ಯಪ್ಪ ಅವರು ಕೈಯಲ್ಲಿ ಸಲಿಕಿ ಮತ್ತು ಇವನ್ನೆಲ್ಲ ತಗೊಂಡು ಅದಕ್ಕೆ ಸ್ವಚ್ಛಗೊಳಿಸ್ತಿದ್ರು. ಆ ಆ ಒಂದು ಘಟನೆಯನ್ನು ನೋಡಿದಂತ ಆಸ್ಟ್ರೇಲಿಯಾ ಅವತ್ತಿನಿಂದ ಏನಂತಂದ್ರ ಇವರ ಒಂದು ಶ್ರೇಷ್ಠತ್ವವನ್ನು ಗೌರವಿಸಿ ಅದನ್ನ ಅತ್ಯಂತ ಸ್ವಚ್ಛ ಮತ್ತು ಒಬ್ಬ ಸೈನಿಕ ಅಂತಂದ್ರೆ, ದೇಶ ಕಾಯ್ತಕ್ಕಂಥ ಸೈನಿಕ ಅಂತಂದ್ರೆ ಆತ ಎಲ್ಲ ರೀತಿಯ ಗೌರವಕ್ಕೆ ಅರ್ಹ ಅನ್ನುವಂತ ರೀತಿಯಲ್ಲಿ ಏನಂತಂದ್ರೆ ಅವರು ಅದನ್ನ ಬಿಂಬಿಸಿದ್ರು ಅನ್ನೋದು ಇಲ್ಲಿ ನಮಗೆ ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಅವರ ಒಂದು ಮಾನವೀಯ ಘಟನೆಯ ಬಗ್ಗೆ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಅವರು ಈ ವಜಿರಿಸ್ತಾನದಲ್ಲಿ ಪಠಾಣ್ರು ಏನಿದ್ರಲ್ಲ, ಅವ್ರು ಎಷ್ಟು ಸವಾಲಾಗಿದ್ರು ಅನ್ನೋದನ್ನ ಈ ಮೊದಲ ಪ್ರಸ್ತಾಪ ಆಗೈತಿ. ಆದಾಗ್ಯೂ ಕೂಡ ಶತ್ರುಗಳಲ್ಲಿ ಕೂಡ ಅವರು ಮಿತ್ರತ್ವ ಭಾವನೆಯನ್ನು ಅವರು ಹೊಂದಿರ್ತಿದ್ರು ಅಂತಕ್ಕನ್ನೋದು ಒಂದು ಕಡೆ. ಒಮ್ಮೆ ಅವರು ವಜಿರಿಸ್ತಾನದಲ್ಲಿ ಹೋಗ್ತಿರುವ ವೇಳೆಯಲ್ಲಿ ಮಾರ್ಗದಲ್ಲಿ ಪಕ್ಕದಲ್ಲಿ ಅಂತಂದ್ರ ಈ ಪಠಾಣ ಹೆಣ್ಣು ಮಕ್ಕಳು ಸಾಲಗಟ್ಟಿ ಏನಂತಂದ್ರೆ ಕೊಡಗಳನ್ನ ಇಟ್ಕೊಂಡು ನಿಂತ್ಕೊಂಡಿದ್ದು ನಾವು ನೋಡಿದ್ದೇವೆ. ಆಮೇಲೆ ಅವ್ರು ನೋಡಿದ್ರು. ಆಮೇಲೆ ಅವರು ಕೇಳಿದ್ರು ಏನ್ ಕಾರಣ ಅಂತ. ಇಲ್ಲ, ಹಳ್ಳಿಯಿಂದ ಇಷ್ಟು ದೂರ ಏನಂತಂದ್ರೆ ನಾವು ನೀರಿಗಾಗಿ ಬರಬೇಕಾಗ್ತದೆ, ಸಾಲಿನಲ್ಲಿ ನಿಲ್ಬೇಕಾಗ್ತದೆ ಅಂತಂದು ಹೆಣ್ಣು ಮಕ್ಕಳು ತಮ್ಮ ಹೋಗನ್ನು ಬಿಟ್ಕೊಂಡಾಗ ತಕ್ಷಣ ಅವ್ರು ಮಾಡಿದ ಕೆಲಸ ಏನಂತಂದ್ರೆ, ತಮ್ಮ ಠಾಣೆಗೆ ಹೋಗಿ ಎಲ್ಲ ಸೈನಿಕರನ್ನ ಮನವೊಲಿಸಿ ಆ ಒಂದು ಹಳ್ಳಿಯಲ್ಲಿ ಏನಂತಂದ್ರ ಇಡೀ ದಿನ ಅಂತಂದ್ರ ಅವರು ಕೆಲಸ ಮಾಡಿ 24 ತಾಸುಗಳಲ್ಲಿ ಒಂದು ಬಾವಿಯನ್ನು ತಯಾರು ಮಾಡಿದ್ರು. ಹೀಗೆ ಏನಂತಂದ್ರ ಅವರಲ್ಲಿ ಒಂದು ಮಾನವೀಯ ಮಿಡಿತ ಅನ್ನೋದು ಬಹಳಷ್ಟು ಅಗಾಧವಾಗಿತ್ತು ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಮತ್ತೆ ಒಂದು ಸಂದರ್ಭ ಹಿಂಗಾತಲ್ಲ, ಇದು ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ಈ ಜನರಲ್ KM ಕಾರ್ಯಪ್ಪ ಅವರ ಮಗ ನಂದ ಅವ್ರು ಏನಾಗ್ತಾರೆ ಅಂತಂದ್ರೆ ಪಾಕಿಸ್ತಾನದಲ್ಲಿ ಯುದ್ಧ ಕೈದಿಯಾಗಿ ಬಂಧಿಸ್ತಾರೆ. ಯುದ್ಧ ಅಯೂಬ್ ಖಾನ್ ಅವ್ರಿಗೆ, ಯಾಕಂತಂದ್ರೆ ಅವ್ರ ಆಗ್ಲೇ ಕರ್ನಲ್ ಆಗಿ ಬ್ರಿಗೇಡಿಯರ್, ಇವರು KM ಕಾರ್ಯಪ್ಪ ಅವರ ಕೈಯಲ್ಲಿ ಅಂತಂದ್ರೆ ಅವ್ರ ಬ್ರಿಗೇಡಿಯರ್ ಆಗಿದ್ದಾಗ ಇವರು ಅಯೂಬ್ ಖಾನ್ ಅವರು ಕರ್ನಲ್ ಆಗಿ ಕೆಲಸ ಮಾಡ್ತಾರೆ. ಅವ್ರಿಗೆ ಗೊತ್ತಾಗ್ತದೆ ಏನಂತಂದ್ರೆ ರಕ್ಷಣಾ ಪಡೆಗಳ ಮೂಲಕವಾಗಿ ಅವರ ಮಾಹಿತಿಗಳ ಮೂಲಕವಾಗಿ ಏನು ಅಂತಂದ್ರೆ ಕಾರ್ಯಪ್ಪ ಅವರ ಮಗ ಏನಂತಂದ್ರೆ ಬಂಧಿತನಾಗಿ. ತಕ್ಷಣ ಅಯೂಬ್ ಖಾನ್ ಅವರು ಸಂಪರ್ಕಿಸ್ತಾರೆ ಯಾರೊಂದಿಗೆ, ಈ ಕಾರ್ಯಪ್ಪ ಅವರಿಗೆ, ಹಿಂಗ ನಿಮ್ಮ ಮಗ ಅವರು ಬಂದಿಯಾಗಿದ್ದಾರೆ, ಅವ್ರನ್ನ ಬಿಡುಗಡೆ ಮಾಡ್ತೀನಿ ಅಂತ. ಅದಕ್ಕೆ ಉತ್ತರ ಎಂತಹ ಉತ್ತರವನ್ನು ಕಾರ್ಯಪ್ಪ ಅವರು ಕೊಟ್ಟು ಅಂತಂದ್ರೆ, ಈ ನನ್ನ ಮಗ ನಂದ ಅವನು ನನ್ನ ಮಗ ಅಲ್ಲ, ಅವನು ನನ್ನ ದೇಶದ ಮಗ, ನನ್ನ ಮಾತೃಭೂಮಿಯ ಮಗ. ಒಬ್ಬ ಈ ದೇಶದ ಮಾತೃಭಕ್ತನಾಗಿ ಅವ ಏನ್ ಮಾಡಿದ ಅಂತಂದ್ರೆ ಸೈನಿಕನಾಗಿ ಹೋರಾಟ ಮಾಡಿದ್ದಾನೆ. ನೀವು ಕೊಡುವುದಾದರೆ ಎಲ್ಲ ಸೈನಿಕರಿಗೆ, ಎಲ್ಲ ಯುದ್ಧ ಕೈದಿಗಳಿಗೆ ಯಾವ ರೀತಿ ನಡೆಸ್ಕೊಳ್ತೀರಿ ಅದೇ ರೀತಿ ಅವನನ್ನ ನಡೆಸ್ಕೊಳ್ರಿ. ಬಿಡುಗಡೆ ಮಾಡುವುದಾದ್ರೆ ಎಲ್ಲ ಯುದ್ಧ ಕೈದಿಗಳನ್ನ ಬಿಡುಗಡೆ ಮಾಡ್ರಿ, ಬಂಧಿಸಿಡುವುದಾದ್ರೆ ಎಲ್ಲರೂ ಬಂಧಿಸಿದ್ರಿ. ನನ್ನ ಮಗ ಅಂತಕ್ಕಂಥ ಕಾರಣಕ್ಕೆ ಯಾವುದೇ ರೀತಿಯ ವಿಶೇಷ ಉಪಚಾರಕ್ಕೆ ಚಿಕಿತ್ಸೆಗೆ ನಾನು ಒಪ್ಪುವುದಿಲ್ಲ ಅಂತಕ್ಕಂಥ ಖಂಡಿತವಾದ ಇದು ಏನು ಅಂತಂತಂದ್ರೆ ನಮಗೆ ಜನರಲ್ KM ಕಾರ್ಯಪ್ಪ ಅವರ ಒಂದು ಮಾನವೀಯ ಗುಣವನ್ನ ನಾವಿಲ್ಲಿ ಗಮನಿಸ್ತೇವೆ. ನಮ್ಮ ಭಾರತ ಸರ್ಕಾರವಾದರೂ ಕೂಡ ಜನರಲ್ KM ಕಾರ್ಯಪ್ಪ ಅವರ ಒಂದು ಶ್ರೇಷ್ಠತ್ವವನ್ನ ತುಂಬದಿಂದ ಗೌರವಿಸಿ 1949 ಜನವರಿ 15ರಂದು ಈ ಮೊದಲೇ ಹೇಳಿದಂತೆ ಅಂತಂದ್ರೆ ಅವರನ್ನ ಮಹಾದಂಡನ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕ ಮಾಡ್ತಲ್ಲ. ಆ ಒಂದು ದಿನವನ್ನ ಭಾರತ ಸೈನ್ಯ ದಿನಾಚರಣೆಯನ್ನಾಗಿ ಸರ್ಕಾರ ಆಚರಿಸ್ತದೆ. ಜನವರಿ 15 ಇಂಡಿಯನ್ ಆರ್ಮಿ ಡೇ ಅಂತಕ್ಕಂಥ ಒಂದು ಸೈನಿಕ ದಿನಾಚರಣೆಯನ್ನಾಗಿ ಆಚರಿಸ್ತೈತಿ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತೇವೆ. ಇಷ್ಟೆಲ್ಲ ನಾವು ಗಮನಿಸ್ತಾ ಇದ್ರು ಕೂಡ ನಾವು ಮುಖ್ಯವಾಗಿ ಜನರಲ್ KM ಕಾರ್ಯಪ್ಪ ಅವರನ್ನ ಒಬ್ಬ ರಕ್ಷಣಾಧಿಕಾರಿ, ಸೈನ್ಯಾಧಿಕಾರಿ ಅಂತ ನಾವು ಗಮನಿಸಿರ್ತೇವೋ, ಮೂಲತಃ ಅವರು ಶಾಂತಿವಾದಿಗಳಾಗಿದ್ರು ಅನ್ನೋದನ್ನ ನಾವು ಗೌರವಿಸ್ತೀವಿ. ಅವ್ರು ಹೇಳ್ತಿದ್ರು ಯಾವಾಗ್ಲೂ ಏನಂತಂದ್ರೆ, ನಮ್ಮ ಜಾಗತಿಕ ರಾಷ್ಟ್ರಗಳು ತಮ್ಮ ಭಿನ್ನತೆಗಳನ್ನ
ಯುದ್ಧಗಳ ಮೂಲಕವಾಗಿ ಅವರು ಬಗೆಹರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರ ಅನ್ನೋದು ನನಗೆ ಬಹಳ ನಾಚಿಕೆ ವಿಷಯ ಅನಿಸ್ತದೆ. ಯಾಕಂತಂದ್ರೆ ಶಾಂತಿ ಸಂಧಾನದ ಮೂಲಕವಾಗಿ ಬೇಕಾದಷ್ಟು ಸಮಸ್ಯೆಗಳನ್ನ, ಎಂತ ಗಂಭೀರ ಸಮಸ್ಯೆನ ಬಗೆಹರಿಸಿಕೊಳ್ಳಿಕ್ಕೆ ಅವಕಾಶ ಇದ್ರೂ ಕೂಡ ಮೇಲಿಂದ ಮೇಲೆ ರಾಷ್ಟ್ರಗಳು ಮತ್ತೆ ಯುದ್ಧದ ಮೊರೆ ಹೋಗುತ್ತಿರುವುದು ನಿಜವಾಗಿಯೂ ಒಂದು ಮಾನವ ಕೂಡ ನಾಚಿಕೆ ಪಡ್ತಕ್ಕಂಥ ಒಂದು ಸಂಗತಿಯಾಗಿದೆ ಅಂತಕ್ಕಂಥ ಈ ಕಾರಣ ಇದು ಜನರಲ್ KM ಕರಿಯಪ್ಪ ಅವರ ಮಾತಿಗಾಗಿ ಇದಕ್ಕೆ ಮತ್ತಷ್ಟು ಬೆಲೆ ಬರ್ತದೆ. ಇಲ್ಲಿ ನನಗೊಂದು ಮಾತು ನೆನಪಾಗ್ತದೆ. ನಮ್ಮ ಸಂಯುಕ್ತ ರಾಷ್ಟ್ರ ಸಂಘದ ಒಂದು ಉಪಾಂಗ ಆಗಿರ್ತಕ್ಕಂಥ ಯುನೆಸ್ಕೋ ಅದರ ಆರಂಭಿಕ ಸಾಲುಗಳು ಹಿಂಗದವಲ್ಲ, ಬಹಳ ಬ್ಯೂಟಿಫುಲ್ ಅದವು. ಅವು ಕಾರ್ಯಪ್ಪ ಅವರ ಮಾತುಗಳಿಗೆ ಅನುಸಾರ ಅದರಲ್ಲಿ ಬರೀತಾರೆ, ಓಪನಿಂಗ್ ಲೈನ್ಸ್ ಆಫ್ ದ ಯುನೆಸ್ಕೋ ಚಾರ್ಟರ್, ವಾರ್ ಬಿಗಿನ್ಸ್ ಇನ್ ದ ಮೈಂಡ್ಸ್ ಆಫ್ ಮ್ಯಾನ್ ಅಂಡ್ ಇಟ್ ಈಸ್ ಇನ್ ದ minds of men that the best defenses against the war can be built. ಯುದ್ಧ ಆರಂಭವಾಗೋದು ಮನುಷ್ಯನ ಮೆದುಳಿನಿಂದಲೇ. ಆದ್ದರಿಂದಲೇ ಯುದ್ಧದ ವಿರುದ್ಧ ರಕ್ಷಣಾ ಕೋಟೆಗಳನ್ನ, ಶಾಂತಿ ಭದ್ರತೆಯ ಕೋಟೆಯನ್ನು ಕಟ್ಟಬೇಕಾಗುವುದು. ಮನಸ್ಸಿನಲ್ಲಿ ಶಾಂತಿಯ ಒಂದು ಮಹತ್ವವನ್ನ, ಶ್ರೇಷ್ಠತೆಯನ್ನು ಬಿಂಬಿಸುವ ಮೂಲಕವಾಗಿ. ಈ ಕಾರಣಕ್ಕಾಗಿ ಅಂತಂದ್ರೆ ನಮಗೆ ಜನರಲ್ KM ಕಾರ್ಯಪ್ಪ ಅವರು ಒಬ್ಬ ಅಪೂರ್ವ ವ್ಯಕ್ತಿಯಾಗಿ, ಒಬ್ಬ ಆದರ್ಶ ವ್ಯಕ್ತಿಯಾಗಿ, ರಕ್ಷಣಾ ಕ್ಷೇತ್ರದಲ್ಲಿ ಎಷ್ಟು ಎತ್ತರನೋ ಮೌಲ್ಯಗಳ ಕ್ಷೇತ್ರದಲ್ಲಿ ಕೂಡ ಅವರು ಅಷ್ಟೇ ಎತ್ತರದ ವ್ಯಕ್ತಿಯಾಗಿ ಕಾಣ್ತಾರೆ. ಅವರು ಒಬ್ಬ ಶಾಂತಿ ದೂತರಾಗಿ ಕಾಣ್ತಾರೆ ಅಂತ ನಾನು ಹೇಳೋದರ ಮೂಲಕವಾಗಿ ಇವತ್ತ ಇಡೀ ನಾವು ನೋಡ್ತಾ ಇದ್ದೇವೆ. ಇಡೀ ಜಗತ್ತೇನಂತಂದ್ರ ಪ್ರತಿನಿತ್ಯನೂ ಕ್ಷಿಪಣಿಗಳ ದಾಳಿ ಮತ್ತು ಯುದ್ಧಗಳು, ಅನೇಕ ಕೋಟಿ ಮುಗ್ಧರು ಏನಪ್ಪ ಬಲಿ ಆಗ್ತಿರ್ಬೋದು, ಯಾವುದೇ ತಪ್ಪು ಅಪರಾಧ ಇದ್ದಿದ್ದು ಮಕ್ಕಳ ಅನಾಥಗೊಳ್ತಿರ್ಬೋದು. ಎಲ್ಲವೂ ಏನಂತಂದ್ರ ವಾಟ್ ಮ್ಯಾನ್ ಹ್ಯಾಸ್ ಮೇಡ್ ಆಫ್ ಮ್ಯಾನ್ ಅಂತಕ್ಕಂಥ ಪರಿವಾಡಿ ಮನುಷ್ಯನಿಗೆ ಏನು ಅಪಚಾರ ಎಬ್ಬಿಸ್ತಿದ್ದಾನೆ, ಮಾಡ್ತಿದ್ದಾನೆ ಅಂತ ಕೊನೆಗೊಳ್ಳಲಿ. ಆಮೇಲೆ ಜನರಲ್ KM ಕಾರ್ಯಪ್ಪ ಅವರ ಒಬ್ಬ ರಕ್ಷಣಾಧಿಕಾರಿಯ ಎತ್ತರದಲ್ಲಿಯೂ ಕೂಡ ಶಾಂತಿ ತತ್ವ ಏನೈತಿ ಅದು ನಮ್ಮ ಮನದಾಳದಲ್ಲಿ ಏನಂತ ಬಿಂಬಿಸಲಿ. ಜಾಗತಿಕ ನಮ್ಮ ನಾಯಕರುಗಳು ಕೂಡ ಈ ಜನರಲ್ KM ಕಾರ್ಯಪ್ಪ ಅವರ ಶಾಂತಿಯ ಬಗ್ಗೆ ಕಳಕಳಿಯನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳುವುದರ ಮೂಲಕವಾಗಿ ತಮ್ಮೊಂದಿಗೆ ನನ್ನ ವಿಚಾರಗಳನ್ನ ಮುಕ್ತಾಯಗೊಳಿಸುತ್ತೇನೆ. ನಮ್ಮ ಈ ವಿಡಿಯೋ ತಮಗೆ ಲೈಕ್ ಆದ್ರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೆ ಕಮೆಂಟ್